ಡಿಯರ್ ಸ್ಟೂಡೆಂಟ್ಸ್, ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅನೇಕ ವಿದ್ಯಾರ್ಥಿಗಳು ಈ ಒಂದು ಟಾಪಿಕ್ ಅನ್ನು ತುಂಬಾನೇ ಡಿಫಿಕಲ್ಟ್ ಅಂತ ಅನ್ಕೊಂಡಿರ್ತೀರ. ಬಟ್ ಈ ವಿಡಿಯೋದಲ್ಲಿ ಯಾವೆಲ್ಲ ರೂಲ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ರಿಪೋರ್ಟೆಡ್ ಸ್ಪೀಚ್ಗೆ ಸೆಂಟೆನ್ಸ್ ಅನ್ನು ಕನ್ವರ್ಟ್ ಮಾಡಬೇಕು ಅಂತೇಳಿ ನಾನು ಸುಲಭವಾಗಿ ಹೇಳ್ಕೊಡ್ತೇನೆ. ಸೊ ಈ ಎಲ್ಲ ರೂಲ್ಸ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. 2025ರ ಎಲ್ಲ ಕ್ವೆಶ್ಚನ್ ಪೇಪರ್ಗಳು ಮತ್ತು 2026ರ ಎಕ್ಸಾಮ್ಗೆ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು ಏನು ಕೊಟ್ಟಿದ್ದಾರೋ ಆ ಎಲ್ಲ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಇಲ್ಲಿ ಫಸ್ಟ್ ಒನ್ ಗಮನಿಸಿ, ನೇಹಾ ಮತ್ತು ನೀತಿ ಇವರಿಬ್ಬರು ಮಾತನಾಡ್ತಕ್ಕಂತಹ ಡೈಲಾಗ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೇಹಾ ಹೇಳ್ತಕ್ಕಂತಹ ಹಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್. ಸೊ ಈ ಒಂದು ಸೆಂಟೆನ್ಸ್ಗೆ ಏನು ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದೇ ಸೆಂಟೆನ್ಸ್ ಅನ್ನೇ ನಾವು ಈಗ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರಿಬೇಕಾಗುತ್ತೆ. ಸೊ ಏನೆಲ್ಲ ಬದಲಾವಣೆ ಮಾಡಬೇಕು ಗಮನಿಸಿ ವಿದ್ಯಾರ್ಥಿಗಳೇ. ಮೊದಲೇ ನೋಡಿ, ನೇಹಾ ಮತ್ತು ನೀತಿ ಇಬ್ಬರು ಹುಡುಗಿಯರು ಮಾತನಾಡ್ತಕ್ಕಂತಹ ಡೈಲಾಗ್ಸ್ ಇದಾಗಿದೆ. ಇದು ನಮ್ಮ ಗಮನದಲ್ಲಿ ಇರಬೇಕಾಗುತ್ತೆ. ಈಗ ನೋಡಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಏನಿದೆನೋ ಇದೊಂದು ಕ್ವಶನ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಸೊ ಕ್ವಶನ್ ಆಗಿದೆ. ಅದರಲ್ಲಿ ಯಾವ ಟೈಪ್ ಕ್ವಶನ್ ಅಂದ್ರೆ ಎಸ್ ಆರ್ ನೋ ಕ್ವಶನ್ ಆಗಿದೆ. ಇದು ಕೂಡ ನೆನಪಿರಲಿ. ಕ್ವಶನ್ಸ್ ಅಲ್ಲಿ ನಿಮಗೆ WH ಕ್ವಶನ್ಸ್ ಮತ್ತು HR ನೋ ಕ್ವಶನ್ಸ್, SR ನೋ ಕ್ವಶನ್ಸ್ ಅಂತೇಳಿ ನಾವು 2 ಟೈಪ್ ಅನ್ನ ನೋಡ್ತೇವೆ. ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್, ಇವತ್ತಿನ ಹೋಮ್ವರ್ಕ್ ಅನ್ನ ನೀನು ನನಗೆ ಕಳಿಸ್ತೀಯಾ ಅಂದ್ರೆ ಇದಕ್ಕೆ ಉತ್ತರ ಬರತಕ್ಕಂಥದ್ದು ಎಸ್ ಕಳಿಸ್ತೇನೆ, ಇಲ್ಲ ಕಳಿಸಲ್ಲ ಅಂದ್ರೆ ಎಸ್ ಅಥವಾ ನೋ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿನೇ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಾವೇನಂತೇವೆ SR ನೋ ಕ್ವಶನ್ ಅಂತ ಕರಿತಾ ಇದ್ದೇವೆ. ಸೊ ಈಗ ಇದನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ನೋಡಿ. SR ನೋ ಕ್ವಶನ್ ಅಂದ ತಕ್ಷಣನೇ ನೆನಪಿರಲಿ ನಿಮಗೆ, ನಾವು ರಿಪೋರ್ಟೆಡ್ ಸ್ಪೀಚ್ ಬರಿಬೇಕಾದ್ರೆ ಇಫ್ ಅಂತಕ್ಕಂತಹ ಒಂದು ವರ್ಡ್ ಅನ್ನ ಯೂಸ್ ಮಾಡ್ಕೊಳ್ತೇವೆ. ಇಫ್ ಅಥವಾ ವೆದರ್ ಅನ್ನು ಕೂಡ ಯೂಸ್ ಮಾಡಬಹುದು. ಇಫ್ ಅನ್ನ ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಏನ್ ಮಾಡಬೇಕು ನೋಡಿ, ಮೊದಲನೇದಾಗಿ ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್ ಇರೋದನ್ನ, ವಿಲ್ ಇರೋದು ಈ ಕಡೆ ಬರಬೇಕು ವಿದ್ಯಾರ್ಥಿಗಳೇ, ಯು ಇರೋದು ಈ ಕಡೆ ಬರುತ್ತೆ. ಮಾಡೆಲ್ ಆಕ್ಸಲ್ ಇರೋದನ್ನ ಈ ಕಡೆ ತಗೊಳ್ತೇವೆ. ನೇಹಾ ಆಸ್ಕ್ಡ್ ನೀತಿ, ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಇಫ್ ಅಂತ ಬರೆದುಕೊಳ್ತೇವೆ. ಯು ಇರೋದಕ್ಕೆ ನಾವು ಶಿ ಅಂತ ತೆಗೆದುಕೊಳ್ತಾ ಇದ್ದೇವೆ. ಯಾಕೆ ಶಿ ಅಂತ ತೆಗೆದುಕೊಳ್ತಾ ಇದ್ದೇವೆ ಅಂದ್ರೆ ಇಲ್ಲಿ ನೇಹಾ ಕೇಳ್ತಾ ಇರೋದು ನೀತಿಯನ್ನ. ಸೊ ನೀತಿಗೆ ನಾವು ಪ್ರನೌನ್ ಅನ್ನ ಶಿ ಅಂತ ಬಳಸಬೇಕಾಗುತ್ತೆ. ಸೊ ಇಫ್ ಶಿ ಅಂತ ಆಯ್ತು. ಈಗ ವಿಲ್ ಇರೋದು ಈ ಕಡೆ ಬಂದಿರುತ್ತೆ, ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ವುಡ್ ಅಂತ ಚೇಂಜ್ ಮಾಡ್ತೇವೆ. ಇಫ್ ಶಿ ವುಡ್ ಅಂತ ಆಗುತ್ತೆ. ಇನ್ನು ಸೆಂಡ್ ಮೀ ಇರೋದನ್ನ ಯಾವುದೇ ಬದಲಾವಣೆ ಇಲ್ದೇನೆ ಸೆಂಡ್ ಅಂತ ಬರೀತೇವೆ. ಮೀ ಇರೋದನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಪ್ರನೌನ್ ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಸೆಂಡ್ ಹರ್ ಅಂತ ಚೇಂಜ್ ಆಗಬೇಕು. ಸೊ ಸೆಂಡ್ ಹರ್ ಅಂತ ಚೇಂಜ್ ಆಯ್ತು. ಇನ್ನು ಟುಡೇಸ್ ಇರೋದನ್ನ ದಟ್ ಡೇಸ್ ಅಂತ ಚೇಂಜ್ ಮಾಡಬೇಕು. ದಟ್ ಡೇಸ್. ಹೋಮ್ವರ್ಕ್ ಇರೋದು ಆಸ್ ಇಟ್ ಈಸ್ ಇರುತ್ತೆ, ಹೋಮ್ ವರ್ಕ್ ಅಂತೇಳಿ. ಇನ್ನು ಕ್ವಶನ್ ಮಾರ್ಕ್ ಇದೆ ಅಲ್ವಾ, ಇದನ್ನ ಬರೆಯೋ ಹಾಗೆಲ್ಲ ಫುಲ್ ಪಾಯಿಂಟ್ ಇಡಬೇಕು. ಇದು ನೆನಪಿರಲಿ. ನೋಡಿ ಏನೆಲ್ಲ ಬದಲಾವಣೆ ಮಾಡಿದ್ವಿ ಅಂದ್ರೆ, ವಿಲ್ ಯು ಇರೋದನ್ನ ಎಕ್ಸ್ಚೇಂಜ್ ಮಾಡ್ತೇವೆ. ಯು ಇರೋದನ್ನ ಶಿ ಅಂತ ಬರಿತಾ ಇದ್ದೇವೆ. ಅದ್ರ ಜೊತೆಗೆ ಮೊದಲಿಗೆ ಇಫ್ ಅಂತ ತೆಗೆದುಕೊಂಡಿದ್ದೇವೆ. ವಿಲ್ ಇರೋದನ್ನ ವುಡ್ ಅಂತ ಬರೆದಿದ್ದೇವೆ. ಮತ್ತು ಸೆಂಡ್ ಇರೋದು ಆಸ್ ಇಟ್ ಈಸ್ ಇದೆ. ಮೀ ಇರೋದನ್ನ ಪ್ರನೌನ್ ಹರ್ ಅಂತ ಚೇಂಜ್ ಆಗಿದೆ. ಟುಡೇಸ್ ಇರೋದು ದಟ್ ಡೇಸ್ ಅಂತ ಆಗಿದೆ. ಸೊ ಇಷ್ಟು ಬದಲಾವಣೆಗಳನ್ನ ಇಲ್ಲಿ ನಾವು ಮಾಡ್ತೇವೆ. ಇನ್ನು ಸೆಕೆಂಡ್ ಡೈಲಾಗ್ಸ್ ಅನ್ನ ನೋಡಿ, ನಿಹಾನ್ ಮತ್ತು ರೆಹಾನ್ ಅಂದ್ರೆ ಇಬ್ರು ಬಾಯ್ಸ್ ಇಲ್ಲಿ ಮಾತನಾಡ್ತಕ್ಕಂತಹ ಡೈಲಾಗ್ಸ್ ಅನ್ನ ಕೊಟ್ಟಿದ್ದಾರೆ. ಡಿಡ್ ಯು ಫಿನಿಶ್ ಯುವರ್ ಪ್ರಾಜೆಕ್ಟ್, ನಿನ್ನ ಪ್ರಾಜೆಕ್ಟ್ ಅನ್ನು ಮುಗಿಸಿದೆ ಅಂತ ನೇಹಾನ್ ಕೇಳ್ತಾ ಇದ್ದಾನೆ. ಇಲ್ಲಿ ನಮಗೆ ಮುಖ್ಯ ಆಗೋದು ಅಂಡರ್ಲೈನ್ ಮಾಡಿರ್ತಕ್ಕಂತಹ ಕ್ಯಾನ್ ಯು ಗೋ ಥ್ರೂ ಅಂಡ್ ರಿವ್ಯೂ ಇಟ್ ಫಾರ್ ಮೀ ಅಂತಕ್ಕಂತಹ ಡೈಲಾಗ್ ಆಗಿದೆ. ನೋಡಿ ಈ ಒಂದು ಸ್ಟೇಟ್ಮೆಂಟ್ ಕೂಡ ಅಂದ್ರೆ ಈ ಒಂದು ಸೆಂಟೆನ್ಸ್ ಕೂಡ ಕ್ವಶನ್ ಆಗಿದೆ. ಕ್ವಶನ್ ಮಾರ್ಕ್ ಅನ್ನು ಗಮನಿಸಬಹುದು. ಸೊ ಇದು ಕೂಡ ಎಸ್ ಆರ್ ನೋ ಕ್ವಶನ್ ಆಗಿದೆ. ಯಾಕೆಂದ್ರೆ ಇದರಿಂದ ಬರತಕ್ಕಂತಹ ಉತ್ತರವು ಕೂಡ ಎಸ್ ಅಥವಾ ನೋ ಅಂತ ಇರುತ್ತೆ. ಹಾಗಾಗಿ ಸೊ ಇಲ್ಲಿ ಏನು ಬದಲಾವಣೆ ಮಾಡ್ತೇವೆ. ಸೊ ಇಲ್ಲೂ ಅಷ್ಟೇನೆ ಕ್ಯಾನ್ ಇರೋದು ಮತ್ತು ಯು ಎರಡನ್ನ ಎಕ್ಸ್ಚೇಂಜ್ ಮಾಡಬೇಕು, ನೆನಪಿಟ್ಕೊಳ್ಳಿ. ಈಗ ನೋಡಿ ಏನೇನು ಮಾಡ್ಬೋದು ಅಂದ್ರೆ, ರೆಹಾನ್ ಆಸ್ಕ್ಡ್ ನಿಹಾನ್, ಇಲ್ಲೂ ಕೂಡ ಅಷ್ಟೇ ನೋಡಿ ಇಫ್ ಅನ್ನ ತೆಗೆದುಕೊಳ್ತಾ ಇದ್ದೇವೆ. ಇಲ್ಲಿ ಮೇಲ್ಗಡೆ ಹೇಗೆ ತೆಗೆದುಕೊಂಡಿದ್ವೋ ಇಫ್ ಅನ್ನ, ಹಾಗೇನೆ ಇಲ್ಲೂ ಕೂಡ ಇಫ್ ಅನ್ನ ತೆಗೆದುಕೊಳ್ಬೇಕು, ಇಫ್ ಅಂತೇಳಿ. ಸೊ ಇಫ್ ಆಯ್ತು. ಇನ್ನು ಯು ಇರೋದನ್ನ ಗಮನಿಸಿ, ಯು ಇದೆ ಅಲ್ವಾ, ಇದನ್ನ ನಾವು ಇಲ್ಲಿ ಹಿ ಅಂತ ಚೇಂಜ್ ಮಾಡ್ತೇವೆ. ಮೇಲ್ಗಡೆ ಏನ್ ಮಾಡಿದ್ವಿ, ಶಿ ಅಂತ ಚೇಂಜ್ ಮಾಡಿದ್ವಿ. ಯಾಕೆ ಶಿ ಅಂತ ಮಾಡಿದ್ವಿ ಅಂದ್ರೆ ಇಲ್ಲಿ ಹುಡುಗಿಯರು ಮಾತಾಡ್ತಾ ಇದ್ದಾರೆ ಹಾಗಾಗಿ. ಬಟ್ ಇಲ್ಲಿ ರೆಹಾನ್ ಹೇಳ್ತಾ ಇರೋದು ನೆಹಾನ್ಗೆ. ಸೊ ನಿಹಾನ್ ಅನ್ನೋನು ಹುಡುಗ ಆಗಿದ್ದಾನೆ ಹಾಗಾಗಿ. ಇಫ್ ಹಿ, ಕ್ಯಾನ್ ಇರೋದನ್ನ ಗಮನಿಸಿ, ಕ್ಯಾನ್ ಇರೋದು ಕುಡ್ ಆಗುತ್ತೆ. ವಿಲ್ ಇರೋದು ವುಡ್ ಆಗುತ್ತೆ. ಕ್ಯಾನ್ ಇರೋದು ಕುಡ್ ಆಗುತ್ತೆ. ಇಫ್ ಹಿ ಕುಡ್ ಗೋ ಥ್ರೂ ಆಸ್ ಇಟ್ ಈಸ್ ಬರಿತಾ ಇದ್ದೇವೆ. ಗೋ ಥ್ರೂ ಅನ್ನ
ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಇರೋದನ್ನು ಕೂಡ ಹಾಗೆ ಬರಿತಾ ಇದ್ದೇವೆ. ರಿವ್ಯೂ ಇಟ್ ಫಾರ್ ನೋಡಿ, ಮತ್ತೆ ಇಲ್ಲಿ ಮೀ ಇದೆ ಅಲ್ವಾ, ನಾವು ಮೀ ಇರೋದನ್ನು ಪ್ರೊನೌನ್ ಚೇಂಜ್ ಮಾಡಬೇಕು, ಹಿಮ್ ಅಂತ ಚೇಂಜ್ ಮಾಡ್ತೇವೆ. ಸೊ ಈ ರೀತಿ ಬದಲಾವಣೆಗಳಾಗ್ತಾ ಇದ್ವೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಕ್ಯಾನ್ ಇರೋದು ಈ ಕಡೆ ಹೋಗಿ ಕುಡ್ ಆಗಿದೆ, ಇವ್ ಇರೋದು ಹಿ ಆಗಿದೆ, ಮತ್ತು ಮೀ ಇರೋದು ಫಾರ್ ಹಿಮ್ ಅಂತ ಆಗಿದೆ. ಇಷ್ಟು ಬದಲಾವಣೆಯನ್ನು ಇಲ್ಲಿ ನಾವು ಯೂಸ್ ಮಾಡಿದ್ದೇವೆ. ಅದರ ಜೊತೆಗೆ ಇಫ್ ಅನ್ನು ಕೂಡ ಸೇರಿಸಿದ್ದೇವೆ. ಇನ್ನು ಥರ್ಡ್ ನೋಡಿ, ಕುಸುಮ ಮತ್ತು ರಾಮೇಶ್ವರಿ ಅಂದರೆ ಇಬ್ರು ಗರ್ಲ್ಸ್ ಮಾತಾಡ್ತಾ ಇದ್ರೆ, ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ರಾಮೇಶ್ವರಿ ಹೇಳ್ತಕ್ಕಂಥದ್ದು ಕುಸುಮಾಗೆ. ಐ ಆಮ್ ಕಮಿಂಗ್ ಟು ಸ್ಕೂಲ್ ಟುಮಾರೋ ಅಂತ ಇದೆ. ಸೊ ಇಲ್ಲಿ ಯಾವೆಲ್ಲ ಬದಲಾವಣೆ ಮಾಡ್ಬೋದು ನೋಡಿ. ಐ ಅಂತ ಇದೆ. ಸೊ ಐ ಅಂದ್ರೆ ನಾವು ಯಾರು ಹೇಳ್ತಾ ಇರೋದು, ರಾಮೇಶ್ವರಿ ಅಲ್ವಾ. ಸೊ ಇಲ್ಲಿ ಐ ಇರೋದನ್ನ ಶಿ ಅಂತ ಚೇಂಜ್ ಮಾಡಬೇಕು. ಆಮ್ ಇರೋದನ್ನ ಗಮನಿಸಿ, ಎಲ್ಲೇ ಆಮ್ ಬರಲಿ ನೀವೇನು ಮಾಡಬೇಕು ಅಂದರೆ ಆಮ್ ಇರೋದನ್ನ ವಾಜ್ ಅಂತ ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ವಾಜ್ ಅಂತ ಚೇಂಜ್ ಆಗುತ್ತೆ, ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ಕಮಿಂಗ್ ಟು ಸ್ಕೂಲ್ ಇರೋದೇ ಆಸ್ ಇಟ್ ಈಸ್ ಇರುತ್ತೆ. ಇನ್ನು ಟುಮಾರೋ ಏನಿದೆನೋ, ಟುಮಾರೋ ಇರೋದು ದ ನೆಕ್ಸ್ಟ್ ಡೇ ಅಂತ ಚೇಂಜ್ ಆಗಬೇಕು. ದ ನೆಕ್ಸ್ಟ್ ಡೇ ಅಂತಲೂ ಚೇಂಜ್ ಮಾಡ್ಬೋದು, ಅಥವಾ ದ ಫಾಲೋಯಿಂಗ್ ಡೇ ಅಂತಲೂ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಇಷ್ಟು ಬದಲಾವಣೆ ಮಾಡಿಕೊಂಡು ನೀವು ಉತ್ತರವನ್ನು ಬರಿಬೇಕು. ಸೊ ಇಲ್ಲಿ ಉತ್ತರವನ್ನು ಹೇಗೆ ಬರೆಯೋದು ನೋಡಿ. ಈಗ ರಾಮೇಶ್ವರಿ ಟೋಲ್ಡ್ ಕುಸುಮ ಆದಮೇಲೆ ದಟ್ ಅನ್ನು ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಇನ್ನು ಐ ಇರೋದನ್ನ ಶಿ ಅಂತೇಳಿ ನಾವು ಇಲ್ಲಿ ತೆಗೆದುಕೊಂಡಿದ್ದೇವಲ್ವಾ. ಸೊ ದ್ಯಾಟ್ ಶಿ, ಆಮ್ ಇರೋದನ್ನ ವಾಸ್, ಶಿ ವಾಸ್, ಕಮಿಂಗ್ ಇರೋದನ್ನ ಆಸ್ ಇಟ್ ಈಸ್ ಕಮಿಂಗ್ ಟು ಸ್ಕೂಲ್, ಟುಮಾರೋ ಇರೋದನ್ನ ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋಯಿಂಗ್ ಡೇ ಅಂತಾನು ಕೂಡ ನೀವು ಬರಿಬಹುದು. ಎರಡು ಆಯ್ಕೆಗಳು ನಿಮಗೆ ಸಿಗ್ತವೆ. ದ ಫಾಲೋಯಿಂಗ್ ಡೇ ಫುಲ್ ಪಾಯಿಂಟನ್ನು ಹಾಕ್ತೇವೆ. ಸೊ ಇಷ್ಟು ಬದಲಾವಣೆಗಳು ಇಲ್ಲಿ ಆಗ್ತಾ ಇದ್ದಾವೆ. ಇನ್ನು ಫೋರ್ತ್ ಒನ್ ನೋಡಿ, ಅಮೋಘ್ ಮತ್ತು ಮದರ್ ಇಬ್ರು ಮಾತನಾಡ್ತಕ್ಕಂತಹ ಡೈಲಾಗ್ಸ್ ಇದೆ. ಇಲ್ಲಿ ಮದರ್ ಹೇಳ್ತಾ ಇದ್ದಾರೆ ಅಮೋಘನಿಗೆ, ಹೌ ಈಸ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್, ನಿನ್ನ ಪ್ರಿಪ್ರೇಷನ್ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದೊಂದು WH ಕ್ವಶನ್ ಆಗಿದೆ. ಸೊ ಇಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಮಾಡಬೇಕು ನೋಡೋಣ. ಮದರ್ ಆಸ್ಕ್ಡ್ ಹರ್ ಸನ್, ಇಲ್ಲಿ ಹೌ ಇರೋದನ್ನ ಹೌ ಅಂತ ಆಸ್ ಇಟ್ ಈಸ್ ಹಾಗೆ ಬರಿತಾ ಇದ್ದೇವೆ. ಹೌ. ಇನ್ನು ಈಸ್ ಇರೋದು ಈ ಕಡೆ ಹೋಗುತ್ತೆ, ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್ ಇರೋದು ಈ ಕಡೆ ಬರುತ್ತೆ. ಸೊ ಇಲ್ಲಿ ಹೌ ಯುವರ್ ಇರೋದನ್ನ ಹೀಸ್ ಅಂತ ಚೇಂಜ್ ಮಾಡ್ತೇವೆ. ಅವನ, ನಿನ್ನ ಅಂತ ಇರೋದು ಅವನ ಅಂತ ಆಗಬೇಕು. ಹೌ ಹೀಸ್, ಇಲ್ಲಿ ಗಮನಿಸಿ ಎಚ್ ಅನ್ನೋದು ಸ್ಮಾಲ್ ಲೆಟರ್ಲಿ ಬರಿಬೇಕಾಗುತ್ತೆ. ಸನ್ ಹೌ ಹೀಸ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್ ಆಸ್ ಇಟ್ ಈಸ್ ಹಾಗೆ ಬರಿಬೇಕು. ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್. ಇನ್ನು ಈಸ್ ಇತ್ತಲ್ವಾ, ಈ ಈಸ್ ಅನ್ನ ನಾವು ಕೊನೆಗೆ ಇಲ್ಲಿ ಬರಿಬೇಕಾಗುತ್ತೆ. ವಾಸ್ ಅಂತೇಳಿ ಪಾಸ್ಟ್ ಟೆನ್ಸ್ ಫಾರ್ಮ್ಗೆ. ಇದು ಕೂಡ ನೆನಪಿರಲಿ, ಈಸ್ ಇರೋದು ವಾಸ್ ಅಂತ ಆಗುತ್ತೆ. ಹೌ ಈಸ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್ ವಾಸ್ ಅಂತೇಳಿ. ಇನ್ನು ಫಿಫ್ತ್ ಡೈಲಾಗ್ಸ್ ನೋಡಿ, ರೂಪಾ ಮತ್ತು ದೀಪಾ ಇಬ್ಬರು ಹುಡುಗಿಯರು ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ಇಲ್ಲಿ ದೀಪಾ ರೂಪಾಗೆ ಹೇಳ್ತಾ ಇದ್ದಾಳೆ ಐ ಅಂತ ಇದೆ. ಸೊ ಐ ಇರೋದು ಹುಡುಗಿಯಾಗಿರೋದ್ರಿಂದ ಶಿ ಅಂತ ಚೇಂಜ್ ಆಗಬೇಕು. ಲೈಕ್ ಇರೋದು ಗಮನಿಸಿ ವಿದ್ಯಾರ್ಥಿಗಳು, ಇದನ್ನು ಮುಖ್ಯವಾಗಿ ನೆನಪಿಟ್ಕೋಬೇಕು ನೀವು. ಲೈಕ್ ಇರೋದು ಪ್ರೆಸೆಂಟ್ ಫಾರ್ಮಲ್ಲಿ ಇದೆ, ಇದನ್ನು ನಾವು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ, ಲೈಕ್ಡ್ ಅಂತೇಳಿ. ಇನ್ನು ಕಾಫಿ ಇರೋದು ಆಸ್ ಇಟ್ ಈಸ್ ಇರುತ್ತೆ. ಸೊ ಇಲ್ಲಿ ಸಿಂಪಲ್ ಇದೆ, ದೀಪಾ ಆನ್ಸರ್ಡ್ ದ್ಯಾಟ್ ಶಿ ಲೈಕ್ಡ್ ಕಾಫಿ. ಇಷ್ಟೇನೆ ಇಲ್ಲಿ ಉತ್ತರ. ಇನ್ನು ಸಿಕ್ಸ್ತ್ ಒನ್, ಡ್ಯಾಡ್ ಮತ್ತು ಮಾಮ್ ಇಬ್ಬರು ಮಾತಾಡ್ತಾ ಇದ್ರೆ, ಅಂದರೆ ಪೇರೆಂಟ್ಸ್ ಮಾತಾಡ್ತಾ ಇದ್ರೆ. ಇಲ್ಲಿ ಮಾಮ್ ಹೇಳ್ತಕ್ಕಂಥದ್ದು ವೇರ್ ಈಸ್ ಅವರ್ ಸನ್ ರಾಕೇಶ್ ಅಂತ ಇಲ್ಲಿ ಡ್ಯಾಡ್ ಕೇಳಿರೋ ಪ್ರಶ್ನೆಗೆ ಮಾಮ್ ಉತ್ತರಿಸ್ತಾ ಇದ್ದಾರೆ. ಹಿ ಈಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನೌ ಅಂತ ಇದೆ. ಸೊ ಇಲ್ಲಿ ಏನೇನು ಬದಲಾವಣೆ ಮಾಡಬೇಕು ನೋಡಿ. ಇಲ್ಲಿ ಹಿ ಅಂತ ಏನಿದೆನೋ ಅದು ಆಸ್ ಇಟ್ ಈಸ್ ಇರುತ್ತೆ. ಈಸ್ ಇರೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಈಸ್ ಇರೋದು ವಾಸ್ ಅಂತ ಚೇಂಜ್ ಆಗುತ್ತೆ. ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನೌ ಅಂತ ಇದೆ. ಸೊ ನೌ ಇರೋದು ದೆನ್ ಅಂತ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇವೆರಡು ಬದಲಾವಣೆ ಮಾಡಿಕೊಂಡು ಉತ್ತರವನ್ನು ಬರಿತೇವೆ. ಮಾಮ್ ರಿಪ್ಲೈಡ್ ದ್ಯಾಟ್ ಹಿ ಈಸ್ ಇರೋದನ್ನ ಹಿ ವಾಸ್, ಪ್ಲೇಯಿಂಗ್ ಇರೋದು ಹಾಗೆ ಇರುತ್ತೆ. ಹಿ ವಾಸ್ ಪ್ಲೇಯಿಂಗ್ ವಿತ್, ಹಿಸ್ ಇರೋದು ಕೂಡ ಹಾಗೆ ಇರುತ್ತೆ.
ಹಿಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನಾವು ಇರೋದು ದೆನ್ ಅಂತ ಆಗುತ್ತೆ. 6th ಒನ್, ರಾಧಾ ಮತ್ತು ರಶ್ಮಿ ಅಂದರೆ ಇಬ್ಬರು ಹುಡುಗಿಯರು ಮಾತನಾಡ್ತಕ್ಕಂಥದ್ದು. ರಾಧಾ ಹೇಳ್ತಕ್ಕಂತಹ ಡೈಲಾಗನ್ನು ಗಮನಿಸಿ. ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ, ನಿನ್ನೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದು WH ಕ್ವೆಶನ್ ಆಗಿದೆ, ಗಮನಿಸಿ. ಇಲ್ಲಿ WH ವರ್ಡ್ ಆಸ್ ಇಟ್ ಈಸ್ ಹಾಗೆ ಬರ್ಕೋಬೇಕು. ಇಲ್ಲಿ ಡಿಡ್ ಯು ಅಂತ ಏನಿದೆನೋ ಇವೆರಡನ್ನ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಈ ಕಡೆ ಬರುತ್ತೆ ಡಿಡ್ ಅನ್ನೋದು. ಸೊ ಏನಾಗುತ್ತೆ ನೋಡಿ, ಡಿಡ್ ಈಗ ಯು ಇರೋದನ್ನ ಫಸ್ಟ್ ತೆಗೆದುಕೊಳ್ಳೋಣ. ಯು ಇರೋದು ರಶ್ಮಿಗೆ ಹೇಳ್ತಾ ಇರೋದ್ರಿಂದ ಅದು ಏನಾಗುತ್ತೆ, ಶಿ ಅಂತ ಚೇಂಜ್ ಆಗುತ್ತೆ. ಇನ್ನು ಡಿಡ್ ಪ್ಲಸ್ ಗೋ ನೋಡಿ, ಗಮನಿಸಿ. ಡಿಡ್ ಪ್ಲಸ್ ಗೋ ಅಂದರೆ ಇದು ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ ಆಗುತ್ತೆ. ಸೊ ಅದು ವೆಂಟ್ ಅಂತ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಸೊ ವೆಂಟ್ ಅಂದರೆ ಇದು ಪಾಸ್ಟ್ ಟೆನ್ಸಲ್ಲಿದೆ. ಆಗ ನಾವು ಇದನ್ನು ಹ್ಯಾಡ್ ಪ್ಲಸ್ V3 ಅಂತ ಬರಿಬೇಕು. ಅಂದರೆ ಗೋ ವೆಂಟ್ ಗಾನ್ ಅಂತ ಹೇಳ್ತೇವೆ. ಸೊ ಈಗ ಹ್ಯಾಡ್ ಗಾನ್ ಅಂತ ಉತ್ತರ ಬರಬೇಕಾಗುತ್ತೆ. ಇದು ನೆನಪಿರಲಿ, ಹ್ಯಾಡ್ ಗಾನ್ ಅನ್ನೋ ಪದ ನಮಗೆ ಸಿಗ್ತಾ ಇದೆ. ಎಸ್ಟರ್ಡೇ ಇರೋದನ್ನ ದ ಪ್ರೀವಿಯಸ್ ಡೇ ಅಂತ ಬರಿಬೇಕಾಗುತ್ತೆ. ಎಸ್ಟರ್ಡೇ ಇರೋದು ದ ಪ್ರೀವಿಯಸ್ ಡೇ. ಸೊ ಇಷ್ಟು ಬದಲಾವಣೆ ಮಾಡಿಕೊಂಡು ಬರಿಬೇಕು. ಈಗ ರಾಧಾ ಆಸ್ಕ್ಡ್ ರಶ್ಮಿ ಅಂತ ಇದೆ. ವೇರ್ನ ಬರ್ಕೊಳ್ತೇವೆ ಸ್ಟಾರ್ಟಿಂಗ್. ವೇರ್ ಇವಿರೋದು ಈ ಕಡೆ ಬರ್ತಾ ಇದೆ. ಸೊ ಶಿ ಅಂತ ಚೇಂಜ್ ಮಾಡಬೇಕು. ವೇರ್ ಶಿ ಹ್ಯಾಡ್ ಗಾನ್ ನೋಡಿ, ಈಗ ಡಿಡ್ ಪ್ಲಸ್ ಗೋ ವೆಂಟ್ ಆಗಿತ್ತು, ಅದನ್ನು ನಾವು ಹ್ಯಾಡ್ ಗಾನ್ ಅಂತ ಬರೆದುಕೊಳ್ಬೇಕು. ವೇರ್ ಶಿ ಹ್ಯಾಡ್ ಗಾನ್ ದ ಪ್ರೀವಿಯಸ್ ಡೇ. ಎಸ್ಟರ್ಡೇ ಇರೋದನ್ನ ದ ಪ್ರೀವಿಯಸ್ ಡೇ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಇನ್ನು 7th ಒನ್, ಡಿಡ್ ಯು ಮೀಟ್ ಯುವರ್ ಫ್ರೆಂಡ್ ಅಂತ ಮನು ಗಿರೀಶ್ನನ್ನ ಕೇಳ್ತಾ ಇದ್ದಾನೆ. ಇಬ್ಬರು ಬಾಯ್ಸ್ ಮಾತಾಡ್ತಾ ಇದ್ದಾರೆ. ಇಲ್ಲಿ ಗಿರೀಶ್ ಹೇಳೋದು ಎಸ್ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ ಅಂತ ಇದೆ. ಸೊ ಐ ಮೆಟ್ ಮೈ ಫ್ರೆಂಡ್, ಇಲ್ಲಿ ಏನು ಬದಲಾವಣೆ ಮಾಡಬೇಕು ನೋಡಿ, ಐ ಇರೋದು ಹಿ ಅಂತ ಆಗುತ್ತೆ. ಅದೇ ರೀತಿ ಮೆಟ್ ಇರೋದು ನೋಡಿ ಪಾಸ್ಟ್ ಟೆನ್ಸ್ ಫಾರ್ಮ್ ಇದೆ, ಹ್ಯಾಡ್ ಪ್ಲಸ್ V3 ಆಗಬೇಕು. ಅಂದರೆ ಹ್ಯಾಡ್ ಮೆಟ್ ಅಂತಾನೆ ಬರುತ್ತೆ. ಮೆಟ್, ಹ್ಯಾಡ್ ಮೆಟ್. ಮೈ ಇರೋದು ಗಮನಿಸಿ, ಮೈ ಇರೋದು ಏನಂತ ಆಗಬೇಕು ಅಂದರೆ ಮೈ ಇರೋದು ಹಿಸ್. ಇನ್ನು ಎಸ್ಟರ್ಡೇ ಇರೋದು ಇಲ್ಲಿ ಮೇಲ್ಗಡೆ ನೋಡಿದ್ದೇವೆ ದ ಪ್ರೀವಿಯಸ್ ಡೇ ಅಂತೇಳಿ. ಸೊ ಎಸ್ಟರ್ಡೇನು ಕೂಡ ಚೇಂಜ್ ಆಗುತ್ತೆ. ಈಗ ಉತ್ತರವನ್ನು ಯಾವ ರೀತಿ ಬರೀಬಹುದು, ಗಿರೀಶ್ ಸೆಡ್ ಟು ಮನು ಅಂತ ಇದೆ. ದಟ್ ಅನ್ನು ಸೇರಿಸ್ಕೊಂಡು ಬರೀಬೇಕಾಗುತ್ತೆ. ದಟ್ ಐ ಇರೋದು ಹಿ, ಮೆಟ್ ಇರೋದು ಹ್ಯಾಡ್ ಮೆಟ್, ಮೈ ಇರೋದು ಹಿಸ್, ಫ್ರೆಂಡ್ ಆಸ್ ಇಟ್ ಈಸ್ ಫ್ರೆಂಡ್, ಎಸ್ಟರ್ಡೇ ಇರೋದನ್ನ ದ ಪ್ರೀವಿಯಸ್ ಡೇ ಅಂತ ಬರಿತಾ ಇದ್ದೇವೆ. ಇನ್ನು ಕ್ವಶನ್ ನಂಬರ್ 8 ಗಮನಿಸಿ. ಪ್ರೇಮ ಮತ್ತು ಸುನಿತಾ ಅಂದರೆ ಇಬ್ಬರು ಹುಡುಗಿಯರು ಮಾತಾಡ್ತಾ ಇರೋದು. ಹಲೋ ಸುನಿತಾ, ವೇರ್ ಆರ್ ಯು ಗೋಯಿಂಗ್ ಅಂತ ಇದೆ. ಇಲ್ಲಿ ಐ ಆಮ್ ಗೋಯಿಂಗ್ ಟು ಮೈ ಆಂಟ್ಸ್ ಹೌಸ್ ಅಂತ ಇರೋ ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಇಲ್ಲಿ ಐ ಇರೋದನ್ನು ಏನು ಮಾಡ್ತೇವೆ, ಸುನಿತಾ ಹೇಳ್ತಾ ಇರೋದ್ರಿಂದ ಹುಡುಗಿ ಆಗಿರೋದ್ರಿಂದ ಶಿ ಅಂತ ಚೇಂಜ್ ಮಾಡಬೇಕು. ಆ್ಯಮ್ ಇರೋದನ್ನು ಗಮನಿಸಿ, ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಆಗಬೇಕು. ಆ್ಯಮ್ ಇರೋದು ವಾಸ್ ಆಗುತ್ತೆ. ಗೋಯಿಂಗ್ ಟು ಇರೋದು ಹಾಗೆ ಇರುತ್ತೆ. ಮೈ ಇರೋದು ಹರ್ ಅಂತ ಆಗುತ್ತೆ. ಹುಡುಗ ಆಗಿದ್ರೆ ಹಿಸ್ ಅಂತ ಆಗ್ತಾ ಇತ್ತು, ಬಟ್ ಇಲ್ಲಿ ಹುಡುಗಿ ಇರೋದ್ರಿಂದ ಹರ್ ಅಂತ ಚೇಂಜ್ ಮಾಡ್ತೇವೆ. ಆಂಟ್ಸ್ ಹೌಸ್ ಏನೂ ಬದಲಾವಣೆ ಇಲ್ಲ, ಹಾಗೇನೆ ಬರೀಬೇಕಾಗುತ್ತೆ. ಸೊ ಸುನಿತಾ ಟೋಲ್ಡ್ ಪ್ರೇಮ ದ್ಯಾಟ್ ಐ ಇರೋದನ್ನ ಶಿ ಅಂತ, ಆ್ಯಮ್ ಇರೋದನ್ನ ವಾಸ್ ಅಂತ. ಶಿ ವಾಸ್ ಗೋಯಿಂಗ್ ಟು, ಮೈ ಇರೋದು ಹರ್ ಅಂತ ಆಗಿದೆ. ಹರ್ ಆಂಟ್ಸ್ ಹೌಸ್, ಆಂಟ್ಸ್ ಹೌಸ್ ಅಂತ ಬರೀತೇವೆ ವಿದ್ಯಾರ್ಥಿಗಳೇ. ಇನ್ನು ಕ್ವಶನ್ ನಂಬರ್ 9, ಹಿ ಸೆಡ್ ಟು ಮೀ ಡು ಯು ಪ್ಲೇ ಫುಟ್ಬಾಲ್ ಅಂತ ಇದೆ. ಸೊ ಇಲ್ಲಿ ಡು ಯು ಪ್ಲೇ ಫುಟ್ಬಾಲ್ ನೋಡಿ, ಇದು ಕೂಡ ಎಸ್ ಆರ್ ನೋ ಕ್ವಶನ್ ಆಗಿದೆ. ಯಾಕೆಂದರೆ ಬರೋ ಉತ್ತರ ಎಸ್ ಅಥವಾ ನೋ ಅಂತ ಇರುತ್ತೆ. ಹಾಗಾಗಿ ಸೊ ಇಲ್ಲಿ ಏನು ಬದಲಾವಣೆ ಮಾಡಬೇಕು ಅಂದರೆ ಹಿ ಸೆಡ್ ಟು ಮೀ ಇದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಂಡು ಇಫ್ ನೋಡಿ, ಡು ಯು ಇರೋದು ಎಕ್ಸ್ಚೇಂಜ್ ಆಗುತ್ತೆ. ಯು ಅನ್ನೋದು ಈ ಕಡೆ ಬಂದಿರುತ್ತೆ, ಡು ಅನ್ನೋದು ಈ ಕಡೆ ಬರುತ್ತೆ. ಡು ಪ್ಲಸ್ ಪ್ಲೇ ಅಂತಲೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಡು ಪ್ಲಸ್ ಪ್ಲೇ. ಇಫ್ ಮೀ ಆಗಿರೋದ್ರಿಂದ ಇಲ್ಲಿ ಐ ಅಂತ ತಗೋಬೇಕು. ಇಫ್ ಯು ಇರೋದು ಐ ಆಗುತ್ತೆ. ಇಫ್ ಐ
ಪ್ಲೇ ಇರೋದು ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಚೇಂಜ್ ಆಗಬೇಕಾಗುತ್ತೆ. ಈಗ ಪ್ಲೇಡ್ ಫುಟ್ಬಾಲ್ ಇರೋದು ಆ್ಯಸ್ ಇಟ್ ಈಸ್ ಫುಟ್ಬಾಲ್ ಅಂತ ಚೇಂಜ್ ಮಾಡ್ತೇವೆ. ಸೊ ವಿದ್ಯಾರ್ಥಿಗಳ ಈ ರೀತಿ ರಿಪೋರ್ಟೆಡ್ ಸ್ಪೀಚ್ನ ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಇಲ್ಲಿ 10ನೇ ಕ್ವಶನ್ ಏನಿದೆನೋ ನೀವೇನೇ ಟ್ರೈ ಮಾಡಿ, ಯಾವುದು ಕೂಡ ಇಲ್ಲಿ ಡಿಫಿಕಲ್ಟ್ ಇಲ್ಲ. ಸುರೇಶ್ ಮತ್ತು ಜಯಂತ್ ಇಬ್ಬರು ಮಾತನಾಡ್ತಾ ಇದ್ದಾರೆ. ಸುರೇಶ್ ಹೇಳ್ತಕ್ಕಂಥದ್ದು ಐ ಆಮ್ ಪ್ಲಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಅಂತ ಇದೆ. ಸೊ ಇಲ್ಲಿ ಐ ಇರೋದು ಏನಾಗುತ್ತೆ ಕಮೆಂಟ್ ಮಾಡಿ, ಆ್ಯಮ್ ಇರೋದು ಏನಾಗುತ್ತೆ ಕಮೆಂಟ್ ಮಾಡಿ. ಅದೇ ರೀತಿ ಮೈ ಇರೋದು ಕೂಡ ಚೇಂಜ್ ಆಗಬೇಕು. ಮೈ ಅನ್ನೋದು ಏನಾಗುತ್ತೆ, ಈ 3 ಪದಗಳನ್ನು ಕಮೆಂಟ್ ಮಾಡಿ. ಸಂಪೂರ್ಣ ಉತ್ತರವನ್ನು ಕೂಡ ಕಮೆಂಟ್ ಮಾಡಿ. ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಕ್ವಶನನ್ನು ಸಾಲ್ವ್ ಮಾಡ್ತಕ್ಕಂತಹ ಸಾಮರ್ಥ್ಯ ಇದೆ ತಿಳಿಲಿ ಎಲ್ರಿಗೂ ಕೂಡ. ಮತ್ತೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಗ್ರಾಮರ್ ಚಾಪ್ಟರ್ಸ್ಗಳನ್ನು ಮತ್ತು ಲೆಸನ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನೀವು ಸುಲಭವಾಗಿ ಇಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ.